ನಗರದಲ್ಲಿ ಮಾವಿನ ಹಣ್ಣಿನ ಮರಗಳಿಗೇನು ಬರವಿಲ್ಲ. ಕಾಡು ಮಾವುಗಳಿಂದ ಹಿಡಿದು ತರಹೇವಾರಿ ಮಾವು ಗಿಡಗಳು ಇಲ್ಲಿ ಕಾಣಸಿಗುತ್ತವೆ. ಆದರೆ ಮಂಗಳೂರಿನಲ್ಲೊಬ್ಬ ಥೈಲ್ಯಾಂಡ್ ದೇಶದ ವಿವಿಧ ತಳಿಗಳ ಮಾವು ಗಿಡಗಳನ್ನು ಬೆಳೆದು ಹೊಸ ಫಲಗಳನ್ನು ಸವಿದಿದ್ದಾರೆ. ಹವ್ಯಾಸಿಯಾಗಿ ನರ್ಸರಿ ಮಾಡಿ ಸೈ ಎನಿಸಿರುವ ಸರ್ವೇಶ್ ರಾವ್ ಥೈಲ್ಯಾಂಡ್ ತಳಿಯ ಮಾವುಗಳನ್ನು ಬೆಳೆದವರು. ಈ ಬಾರಿ ಇವರಲ್ಲಿ ಥೈಲ್ಯಾಂಡ್ನ ಮಾನ್ ಕೌನ್ಸಿ, ನಾಮ್ಡಾಕ್ ಮೈ ಪರ್ಪಲ್, ರೆಡ್ ಐವರಿ ಎಂಬ 3 ತಳಿಯ ಮಾವು ಗಿಡಗಳು ಹೊಸ ಫಲಗಳನ್ನು ಬಿಟ್ಟಿದೆ. ಅದರಲ್ಲಿ ಮಾನ್ ಕೌನ್ಸಿ ಮಾವು ಹಣ್ಣಾಗಿದ್ದು ಒಂದು ಮಾವು ಅರ್ಧ ಕೆಜಿ ತೂಗ್ತಾ ಇದೆ. ಅದ್ಭುತವಾದ ಸವಿಯನ್ನ ಹೊಂದಿರುವ ಇದರ ಸಿಹಿಯನ್ನ ರೆಫ್ಲೆಕ್ಟೋಮೀಟರ್ಗೆ ಹಾಕಿ ಪರಿಶೀಲಿಸಿದಾಗ 21 TSS ಸಿಹಿಯನ್ನ ಗುರುತಿಸಿದೆ. ಅಂಗೈಗಿಂತಲೂ ಉದ್ದವಿರುವ ಈ ಮಾವು 7 ಸೆಂಟಿಮೀಟರ್ ಉದ್ದ, 456 ಗ್ರಾಂ ತೂಕ ಹೊಂದಿದೆ. 2019ರಲ್ಲಿ ಈ ಮಾನ್ ಕೌನ್ಸಿ ತಳಿಯನ್ನ ತಂದು ಅಭಿವೃದ್ಧಿಪಡಿಸಿದ್ದು ಈ ಬಾರಿ ಮರ ಫಲ ಬಿಟ್ಟಿದೆ. ಹೊಸ ಫಲ ಮತ್ತು ಗ್ರೋ ಬ್ಯಾಗ್ನಲ್ಲಿರೋದ್ರಿಂದ ಮರದಲ್ಲಿ ಬರೀ 3 ಮಾವುಗಳು ಮಾತ್ರ ಬಿಟ್ಟಿದೆ. ಮಾನ್ ಕೌನ್ಸಿ ಅಂತೇಳಿ ಈ ವರ್ಷದ ಒಂದು ಹೊಸ ಹಣ್ಣು. ಅದು ಈಗ ನಿನ್ನೆ ಹಣ್ಣಾಗಿತ್ತು, ಅದೀಗ ಕಟ್ ಮಾಡಿದೆ ನಾನು. ಒಳ್ಳೆ ಸಿಹಿ ಬಂದಿದೆ ಮತ್ತು ತುಂಬ ಪಲ್ಪು, ಸಣ್ಣ ಗೊರಟು, 7-7.5 ಇಂಚು ಉದ್ದ ಉಂಟದು. ಅದು ಮಾನ್ ಕೌನ್ಸಿ ಅಂತೇಳಿ. ಹಾಗೆ ನಾಮ್ಡಾಕ್ ಮೈ ಪರ್ಪಲ್ ಅದು ಸಹ ಹಾಗೆ ಈ ವರ್ಷದ ಹೊಸ ತಳಿ. 2019ರಲ್ಲಿ ತಂದದ್ದು ಈ ವರ್ಷ ಹಣ್ಣಾಗಿದೆ. ಮತ್ತು ಇದು ನಿಮ್ಮ ರೆಡ್ ಐವರಿ ಮಾವು, ರೆಡ್ ಐವರಿ ಮ್ಯಾಂಗೋ, ಅದು ಸಹ ಥೈಲ್ಯಾಂಡ್ ಇದು, ಅದು ಸಹ ಹಾಗೆ ಈ ವರ್ಷ ಪ್ರಥಮ ಫಲ. ಮತ್ತು R2E2 ಅಂತೇಳಿ ಅದು ಆಸ್ಟ್ರೇಲಿಯಾ ತಳಿ, ತಂದ ಥೈಲ್ಯಾಂಡಿಂದ, ಅದು ಈ ವರ್ಷ ಒಂದು 4 ವೆರೈಟಿಯಲ್ಲಿ ಈ ವರ್ಷ ಪ್ರಥಮ ಫಲ ಸಿಕ್ಕಿದೆ. ಅದೇ ರೀತಿ ನಾಮ್ಡಾಕ್ ಮೈ ಪರ್ಪಲ್, ರೆಡ್ ಐವರಿ ಮಾವಿನ ಮರಗಳು ಹಣ್ಣು ಬಿಟ್ಟಿದೆ. ಇವುಗಳು ಗಾತ್ರದಲ್ಲಿ ದೊಡ್ಡದಿದ್ದು ಇನ್ನಷ್ಟೇ ಹಣ್ಣಾಗಬೇಕಿದೆ. ಈ ಮಾವುಗಳ ಸವಿಯು ಉತ್ತಮವಾಗಿರಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ ಸರ್ವೇಶ್ ರಾವ್.